ನಮಸ್ಕಾರ ಸ್ನೇಹಿತರೆ ಸದ್ಯ ನಮ್ಮ ದೇಶದಲ್ಲಿ ಆಸ್ತಿ ನೋಂದಣಿ ಪ್ರಕ್ರಿಯೆಯಲ್ಲಿ ಕೆಲವು ಮೋಸಗಳು ಆಗುತ್ತಿರುವುದು ಕೇಂದ್ರ ಸರ್ಕಾರದ ಗಮನಕ್ಕೆ ಬಂದಿದೆ. ಈ ಕಾರಣಗಳಿಂದ ಕೇಂದ್ರ ಸರ್ಕಾರ ಈಗ ಆಸ್ತಿ ನೋಂದಣಿ ಪ್ರಕ್ರಿಯೆಯಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ಮಾಡಿದೆ. ಹೌದು, ಕೇಂದ್ರ ಸರ್ಕಾರದ ಹೊಸ ನಿಯಮದ ಪ್ರಕಾರ ಈಗ ಭಾರತದಲ್ಲಿ ಆಸ್ತಿ ಮಾಲೀಕತ್ವಕ್ಕೆ ನೋಂದಣಿ ಮಾತ್ರ ಸಾಕಾಗುವುದಿಲ್ಲ, ಆದರೆ ಇತರ ಹಲವು ದಾಖಲೆಗಳು ಸಹ ಅಗತ್ಯವಾಗಿರುತ್ತೆ. ಅದೇ ರೀತಿಯಲ್ಲಿ ಭಾರತ ಸರ್ಕಾರ ಈಗ ಆಸ್ತಿ ಮಾಲೀಕತ್ವಕ್ಕೆ 12 ದಾಖಲೆಗಳನ್ನು ಕಡ್ಡಾಯಗೊಳಿಸಿದೆ. ಭಾರತ ಸರ್ಕಾರ ಆಸ್ತಿ ನೋಂದಣಿಗೆ 12 ದಾಖಲೆಗಳನ್ನು ಕಡ್ಡಾಯಗೊಳಿಸಿದ್ದು ಸದ್ಯ ಆ ದಾಖಲೆಗಳ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದೆ. ಸರ್ಕಾರಕ್ಕೆ ಈ 12 ದಾಖಲೆಗಳನ್ನು ಕೊಡದೇ ಇದ್ದರೆ ಆಸ್ತಿ ನೋಂದಣಿಯಾದರೂ ಕೂಡ ಮಾಲೀಕತ್ವವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಹಾಗಾದರೆ ಆಸ್ತಿ ನೋಂದಣಿಯ ನಂತರ ಮಾಲೀಕತ್ವವನ್ನು ಪಡೆದುಕೊಳ್ಳಲು ಯಾವ 12 ದಾಖಲೆಯನ್ನು ಕಡ್ಡಾಯವಾಗಿ ಕೊಡಬೇಕು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಮತ್ತು ಈ ಮಾಹಿತಿಯನ್ನು ಆಸ್ತಿ ಮಾರಾಟ ಮಾಡುವ ಮತ್ತು ಖರೀದಿ ಮಾಡುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಮೊದಲನೇದಾಗಿ ಆಸ್ತಿ ಮಾರಾಟದ ಸಮಯದಲ್ಲಿ ಮಾರಾಟ ಪತ್ರವನ್ನು ಕೊಡುವುದು ಅತಿ ಕಡ್ಡಾಯವಾಗಿದೆ. ಹೌದು ಸ್ನೇಹಿತರೆ, ಈ ಮಾರಾಟ ಪತ್ರವು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಆಸ್ತಿಯ ಮಾಲೀಕತ್ವ ವರ್ಗಾವಣೆಯಾಗುವಾಗ ಕಾರ್ಯನಿರ್ವಹಿಸುವ ಒಂದು ಪ್ರಮುಖವಾದ ದಾಖಲೆಯಾಗಿದೆ. ಯಾವುದೇ ಒಂದು ಆಸ್ತಿಯ ಖರೀದಿಯ ಸಮಯದಲ್ಲಿ ಸರಿಯಾದ ಕಾನೂನಿನ ಮಾಲೀಕತ್ವವನ್ನು ಖಚಿತಪಡಿಸಿಕೊಳ್ಳಲು ಈ ಮಾರಾಟ ಪತ್ರವು ಒಂದು ಪ್ರಮುಖವಾದ ದಾಖಲೆಯಾಗಿದೆ. ಇನ್ನು ಎರಡನೇದಾಗಿ ನೋಂದಣಿಯ ಸಮಯದಲ್ಲಿ ಮದರ್ ಡೀಡ್ ಅನ್ನು ಕಡ್ಡಾಯವಾಗಿ ಕೊಡಬೇಕು. ಹೌದು ಸ್ನೇಹಿತರೆ, ಮದರ್ ಡೀಡ್ ಅನ್ನುವುದು ಯಾವುದೇ ಆಸ್ತಿ ವಹಿವಾಟಿನಲ್ಲಿ ಬಹಳ ಮುಖ್ಯವಾದ ಕಾನೂನು ದಾಖಲೆಯಾಗಿದೆ. ಇದರಲ್ಲಿ ಆಸ್ತಿಯ ಸಂಪೂರ್ಣ ಮಾಲೀಕತ್ವದ ಇತಿಹಾಸವನ್ನು ಪ್ರತಿಬಿಂಬಿಸುವ ಕೆಲವು ಮಾಹಿತಿಗಳು ಇರುತ್ತೆ. ನೀವು ಯಾವುದೇ ಬ್ಯಾಂಕಿನಿಂದ ಸಾಲವನ್ನು ಪಡೆಯಲು ಬಯಸಿದಾಗ ಈ ದಾಖಲೆ ವಿಶೇಷವಾಗಿ ಪಾತ್ರವನ್ನು ವಹಿಸುತ್ತೆ. ಇನ್ನು ಮೂರನೇದಾಗಿ ಮಾರಾಟ ಮತ್ತು ಖರೀದಿ ಒಪ್ಪಂದ ಪತ್ರ. ಯಾವುದೇ ಒಂದು ಆಸ್ತಿ ಖರೀದಿ ಅಥವಾ ಮಾರಾಟ ಮಾಡುವ ಸಮಯದಲ್ಲಿ ಈ ಒಪ್ಪಂದವು ಪ್ರಮುಖ ದಾಖಲೆಯಾಗಿ ಪಾತ್ರವನ್ನು ವಹಿಸುತ್ತೆ. ಆಸ್ತಿ ಖರೀದಿ ಮಾಡುವವರು ಮತ್ತು ಮಾರಾಟ ಮಾಡುವವರ ನಡುವಿನ ಕೆಲವು ವಹಿವಾಟಿನ ನಿಯಮಗಳನ್ನು ಇದರಲ್ಲಿ ಉಲ್ಲೇಖ ಮಾಡಲಾಗುತ್ತೆ. ಅಷ್ಟೇ ಮಾತ್ರವಲ್ಲದೆ ಇದರಲ್ಲಿ ಆಸ್ತಿ ಮಾರಾಟ ಮಾಡುವ ಬೆಲೆ ಮತ್ತು ಪಾವತಿ ನಿಯಮಗಳನ್ನು ಕೂಡ ಉಲ್ಲೇಖ ಮಾಡಲಾಗಿರುತ್ತೆ. ಇನ್ನು ನಾಲ್ಕನೇದಾಗಿ ಕಟ್ಟಡ ಅನುಮೋದನೆ ಯೋಜನೆ. ಯಾವುದೇ ಆಸ್ತಿಯಲ್ಲಿ ಮನೆ ನಿರ್ಮಿಸಲು ಮೊದಲು ಸ್ಥಳೀಯ ಪುರಸಭೆ ಅಥವಾ ಪ್ರಾಧಿಕಾರದಿಂದ ಅನುಮೋದನೆಯನ್ನು ಪಡೆಯಬೇಕು. ಇದಕ್ಕಾಗಿ ಈ ದಾಖಲೆಯು ಸಹ ಬಹಳ ಮುಖ್ಯವಾದ ದಾಖಲೆಯಾಗಿರುತ್ತೆ. ಐದನೇದಾಗಿ ಸ್ವಾಧೀನ ಪ್ರಮಾಣ ಪತ್ರ. ಸ್ವಾಧೀನ ಪ್ರಮಾಣ ಪತ್ರವು ಒಂದು ಕಾನೂನು ದಾಖಲೆಯಾಗಿದ್ದು ಆಸ್ತಿಯ ಮಾಲೀಕತ್ವವನ್ನು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ವರ್ಗಾಯಿಸಲಾಗಿದೆ ಎಂದು ಸಾಬೀತುಪಡಿಸುತ್ತೆ. ಈ ಸ್ವಾಧೀನ ಪತ್ರವನ್ನು ಬಿಲ್ಡರ್ಗಳು ತಯಾರಿಸುತ್ತಾರೆ. ಒಂದು ನಿರ್ದಿಷ್ಟ ದಿನಾಂಕದಿಂದ ಆಸ್ತಿ ಖರೀದಿದಾರರು ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳಬಹುದು ಅಂತ ಇದರಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ. ಇನ್ನು ಆರನೇದಾಗಿ ಪೂರ್ಣಗೊಂಡ ಪ್ರಮಾಣ ಪತ್ರ. ಸ್ಥಳೀಯ ನಿಯಮಗಳ ಪ್ರಕಾರ ಕಟ್ಟಡವನ್ನು ನಿರ್ಮಿಸಲಾಗಿದೆ ಮತ್ತು ಪುರಸಭೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರದಿಂದ ತಪಾಸಣೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಅಂತ ಸಾಬೀತುಪಡಿಸುವ ಒಂದು ಪ್ರಮುಖವಾದ ದಾಖಲೆಯಾಗಿದೆ. ಯಾವುದೇ ಒಂದು ಪ್ರದೇಶದಲ್ಲಿ ನೀರು, ವಿದ್ಯುತ್ ಮತ್ತು ಒಳಚರಂಡಿಗಳಂತಹ ಅಗತ್ಯ ಸೇವೆಗಳನ್ನು ಪಡೆಯಲು ಈ ಪ್ರಮಾಣ ಪತ್ರ ಬಹಳ ಅಗತ್ಯವಾಗಿರುತ್ತೆ. ಇನ್ನು ಏಳನೇದಾಗಿ ಖಾತೆ ಪ್ರಮಾಣ ಪತ್ರ. ಖಾತೆ ಪ್ರಮಾಣ ಪತ್ರ ಅನ್ನುವುದು ಒಂದು ಆದಾಯ ಪ್ರಮಾಣ ಪತ್ರವಾಗಿದ್ದು ಇದು ಆಸ್ತಿಯ ವಿವರವನ್ನು ಒಳಗೊಂಡಿರುತ್ತೆ. ಹೌದು, ಆಸ್ತಿಯ ಗಾತ್ರ, ಸ್ಥಳ ಮತ್ತು ಅದನ್ನು ನಿರ್ಮಿಸಲಾದ ಪ್ರದೇಶವನ್ನು ಕೂಡ ಇದರಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ. ಆಸ್ತಿಗೆ ತೆರಿಗೆ ಪಾವತಿ ಮಾಡಲು ಈ ದಾಖಲೆ ಪ್ರಮಾಣ ಪತ್ರ ಬಹಳ ಅಗತ್ಯವಾಗಿದೆ. ಎಂಟನೇದಾಗಿ ಹಂಚಿಕೆ ಪತ್ರ. ಒಬ್ಬ ವ್ಯಕ್ತಿ ಆಸ್ತಿಯನ್ನು ಖರೀದಿ ಮಾಡಲು ಆಸ್ತಿಯನ್ನು ಬುಕ್ ಮಾಡಿದ ನಂತರ ಆಸ್ತಿ ಡೆವಲಪರ್ ಅಥವಾ ಮಾರಾಟಗಾರರಿಂದ ಖರೀದಿದಾರರಿಗೆ ನೀಡಲಾಗುವ ಒಂದು ಕಾನೂನು ದಾಖಲೆಯಾಗಿದೆ. ಯಾವುದೇ ಒಂದು ನಿರ್ಮಾಣ ನಡೆಯುತ್ತಿರುವ ಆಸ್ತಿಯನ್ನು ಖರೀದಿ ಮಾಡುವಾಗ ಈ ದಾಖಲೆ ವಿಶೇಷವಾದ ಪಾತ್ರವನ್ನು ವಹಿಸುತ್ತೆ. ಇನ್ನು ಒಂಬತ್ತನೇದಾಗಿ ಸಾಲ ಬಾಧ್ಯತೆ ಪ್ರಮಾಣ ಪತ್ರ. ಸಾಲ ಬಾಧ್ಯತೆ ಪ್ರಮಾಣ ಪತ್ರವು ಆಸ್ತಿಯ ಮೇಲೆ ಯಾವುದೇ ಹೊಣೆಗಾರಿಕೆ ಅಥವಾ ಕಾನೂನಿನ ಪ್ರಕಾರ ಯಾವುದೇ ರೀತಿಯ ವಿವಾದಗಳು ಮತ್ತು ಬ್ಯಾಂಕ್ ಸಾಲಗಳು ಇಲ್ಲ ಅನ್ನುವುದನ್ನು ಖಚಿತಪಡಿಸುತ್ತೆ. ಇನ್ನು ಹತ್ತನೇದಾಗಿ ನಿರಾಪೇಕ್ಷಣ ಪ್ರಮಾಣ ಪತ್ರ. ಈ ಪ್ರಮಾಣ ಪತ್ರವು ಆಸ್ತಿಯ ಮೇಲೆ ಯಾವುದೇ ಸಾಲಗಳು ಇಲ್ಲ ಅನ್ನುವುದನ್ನು ಸಾಬೀತುಪಡಿಸುವ ದಾಖಲೆಯಾಗಿರುತ್ತೆ. ಇನ್ನು 11ನೇದಾಗಿ ಗುರುತು ಮತ್ತು ವಿಳಾಸದ ಪುರಾವೆ. ನೀವು ಆಸ್ತಿಯನ್ನು ಖರೀದಿ ಮಾಡುವ ಸಮಯದಲ್ಲಿ ಆಸ್ತಿ ಮಾರಾಟ ಮಾಡುವವರ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಪೋರ್ಟ್ನಂತಹ ಮುಖ್ಯ ಐಡಿಗಳನ್ನು ಪರಿಶೀಲನೆ ಮಾಡುವುದು ಅತಿ ಕಡ್ಡಾಯವಾಗಿದೆ. ಮಾರಾಟಗಾರರ ವಿಳಾಸದ ಪುರಾವೆಯನ್ನು ತಿಳಿದುಕೊಳ್ಳುವುದು ಅತಿ ಕಡ್ಡಾಯವಾಗಿರುತ್ತೆ. ಇನ್ನು ಕೊನೆಯದಾಗಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಮಾಣ ಪತ್ರ. ರಿಯಲ್ ಎಸ್ಟೇಟ್ ಡೆವಲಪರ್ಗಳು ತಮ್ಮ ಯೋಜನೆಗಳನ್ನು ರೇರಾ ಪ್ರಾಧಿಕಾರದಲ್ಲಿ ನೋಂದಾಯಿಸಿಕೊಳ್ಳಲು ನೀವು ಆಸ್ತಿಯನ್ನು ಖರೀದಿಸಿದರೆ ಆಸ್ತಿಯನ್ನು ರೇರಾ ಪ್ರಾಧಿಕಾರ ನೋಂದಾಯಿಸಲಾಗಿದೆ ಅನ್ನುವುದನ್ನು ಖಚಿತಪಡಿಸಿಕೊಳ್ಳಬೇಕಾಗುತ್ತೆ.
ಅದಕ್ಕಾಗಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳುವುದು ಅತಿ ಕಡ್ಡಾಯವಾಗಿದೆ. ಪ್ರತಿ ರಾಜ್ಯಕ್ಕೂ ರೇರಾ ಯೋಜನೆಯ ವಿರುದ್ಧ ಸಲ್ಲಿಸಲಾದ ಯಾವುದೇ ದೂರಿನ ಬಗ್ಗೆ ಇದು ಮಾಹಿತಿಯನ್ನು ಒಳಗೊಂಡಿರುತ್ತೆ. ಸ್ನೇಹಿತರೆ, ನೀವು ಕೂಡ ಯಾವುದಾದರೂ ಒಂದು ಆಸ್ತಿಯನ್ನು ಖರೀದಿ ಮಾಡುತ್ತಿದ್ದರೆ ನೀವು ಈ 12 ದಾಖಲೆಯನ್ನು ಪಡೆದುಕೊಳ್ಳುವುದು ಅತಿ ಕಡ್ಡಾಯವಾಗಿದೆ. ಇಲ್ಲವಾದರೆ ನೀವು ನೋಂದಣಿ ಮಾಡಿಕೊಂಡರೂ ಕೂಡ ಆಸ್ತಿಯ ಮಾಲೀಕತ್ವವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ.